ಆಮೇಲೆ ಸುದೀಪ್ ಅಣ್ಣವ್ರನ್ನ ಭೇಟಿಯಾಗಿ ಆ ಟೀಮ್ನ ಭೇಟಿಯಾಗಿ ನನ್ನ ಕಡೆಯಿಂದ ಬಿಗ್ ಬಾಸ್ 12 ಅದಕ್ಕೆ ರನ್ನರ್ ಅಪ್ಗೆ ಒಂದು ನನ್ನ ಕಡೆಯಿಂದ ಒಂದು ಗಿಫ್ಟ್ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಸುದೀಪ್ ಅಣ್ಣವ್ರನ್ನ ಭೇಟಿ ಮಾಡಿ ಅವ್ರ ಕೈಯಲ್ಲೇ ಅನೌನ್ಸ್ಮೆಂಟ್ ಕೊಡಿಸ್ತೀನಿ ನಾನು. ಯಾಕೆ ಕೊಡಬೇಕು ಅಂತಂದ್ರೆ ಗೆದ್ದಿರೋರ್ಗೆ ಎಷ್ಟು ಇದಾಯ್ತೋ ಆ ಸೋತಿರೋರ್ಗು ಕೆಲವು ಕ್ಷಣಗಳಲ್ಲಿ ಹೋಗಿರ್ತದೆ. ಅದಕ್ಕೆ ನಮ್ಮ ಕಡೆಯಿಂದ ಈ ಹಳ್ಳಿಕಾರ ನಾನೇನು ಮಾಡಿದೆ ಅಲ್ಲ, ಅದಕ್ಕೆ ಇವತ್ತೇನು ದಾನ ಕೊಟ್ಟೆ ಅಲ್ಲ, ಅದಕ್ಕೊಂದು ಇದಾಗಬೇಕು ಅಲ್ಲಿ ಸ್ಫೂರ್ತಿ. ನನಗೊಂದೇ ಒಂದು ಆ ಬಿಗ್ ಬಾಸ್ ವೇದಿಕೆ ಹತ್ರಕ್ಕೆ ಒಂದು ಜೊತೆ ಹಳ್ಳಿಕಾರ ಕರ್ಕೊಂಡೋಗಿ ನಾನು ಅವತ್ತು ಅಲ್ಲಿ ಫೋಟೋ ಇಟ್ಟಿದ್ರೆ ನನಗೊಂದು ಸಮಾಧಾನ. ನಾನು ಬಿಗ್ ಬಾಸಿಗೆ ಇದ್ದಾಗೂ ಕೇಳ್ಕೊಂಡೆ, ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅದಕ್ಕೆ ಏನು ಪ್ರೊಸೀಜರ್ ಬೇಕೋ ನಾನು ಅದು ಮಾಡ್ಕೊಂಡೆ ಕರ್ಕೊಂಡು ಹೋಗ್ತೀನಿ. ಅದೇ ಅಲ್ಲಿ ಅದನ್ನ ಒಂದು ನಾನು ತೋರಿಸ್ಬೇಕು ಅಂತ ನನಗೆ ಆಸೆ ಇತ್ತಲ್ಲ, ಅದನ್ನ ಈ ಬಿಗ್ ಬಾಸ್ ಸೀಸನ್ 12ರಲ್ಲಿ ಅವ್ರ ಮುಖಾಂತರನೇ ಅವ್ರನ್ನ ಕೇಳ್ಕೊಂಡೇನೆ ಒಂದು ಮಾಡಬೇಕು ಅಂತ ನನಗೊಂದು ಆಸೆ. ಅಪ್ರೋಚ್ ಮಾಡಿದ್ದೀರಾ ಅಣ್ಣ ಯಾವಾಗಲೂ? ಇವಾಗ ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇರೋದು. ಅಲ್ಲಿ ಟೀಮಲ್ಲಿ ಕೆಲವರೆಲ್ಲ ನನಗೆ ಗೊತ್ತಲ್ಲ, ಅವ್ರ ಹತ್ರ ಹೋಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅವ್ರ ಮುಖಾಂತರನೇ ಮಾಡ್ತೀನಿ. ಓಕೆ. ಈ ಬಿಗ್ ಬಾಸ್ 12 ಸೀಸನಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಗೂ ನಾನು ಮನ್ಸಾರ ಹರಿಸ್ತೀನಿ ಚೆನ್ನಾಗಾಗಲಿ ಅಂತ. ನಾನು ಯಾರನ್ನೂ ಕೆಳಗೆ ಹಾಕಿ ಯಾರನ್ನೇ ಮೇಲೆ ಹಾಕಿ ನಾನು ಮಾತಾಡೋದು. ಅಣ್ಣ ಈಗ ರನ್ನರ್ಗೆ ಏನೋ ಒಂದು 10 ಲಕ್ಷದ ಇದು ಕೊಡ್ತೀನಿ ಅಂತ ಹೇಳಿದ್ರಲ್ಲ? 10 ಲಕ್ಷ ನಾನು ಅನ್ಕೊಂಡಿದ್ದೀನಿ. ಇಲ್ಲಿ ಕೊಡ್ತೀನಿ ಅಂದ್ರೆ ಅದೇನು ಕ್ಯಾಶ್ ರೂಪದಲ್ಲಿ ಇರುತ್ತಾ? ಕ್ಯಾಶ್. ಯಾಕಂದ್ರೆ ಕ್ಯಾಶ್ ಕೊಡೋದ್ರಿಂದ ಅವ್ರು ಏನಕ್ಕಾದ್ರೂ ಯೂಸ್ ಮಾಡ್ಕೊತಾರೆ, ಬೇರೆ ಅದು ನಮ್ಮ ಹಳ್ಳಿಕಾರ ಎತ್ತುಗಳನ್ನ ಅಲ್ಲಿ ಕರ್ಸ್ಬೇಕು. ನನಗೆ ಚಾಲೆಂಜ್ ಬಂದ್ಬಿಟ್ಟದೆ. ಕಂಡೀಷನ್ ತರ? ಕಂಡೀಷನ್ ಅಂತಲ್ಲ, ಅಪೇಕ್ಷೆ ಅಷ್ಟೇ. ಯಾಕಂತಂದ್ರೆ ಇವತ್ತು ಅದೇನು 100 ಕೋಟಿ ರೂಪಾಯಿ ನಾಯಿ ಅಂತ ಇಡೀ ಪ್ರಪಂಚ ನೋಡ್ತು. ನಮ್ಮ ಬಸವಣ್ಣ ದೇವ್ರನ್ನ ಯಾಕೆ ನೋಡ್ಕೊಡ್ತು ಅಲ್ಲಿ? ತಪ್ಪೇನಾಯ್ತಾ? ಇದು ಒಂದಕ್ಕೆ ರಾಜ್ಯದ ಜನತೆ ಎಲ್ಲಾನು ನನಗೊಂದು ಸಪೋರ್ಟ್ ಮಾಡಿ. ಯಾಕಂದ್ರೆ ನಾನು ಅಲ್ಲಿ ನೊಂದೆ, ನನಗೆ ಅಲ್ಲಿ ಅದೊಂದು ಅವಕಾಶ ಮಾಡಿಕೊಡಿಲ್ಲ. ಅದು ಕೇಳ್ಕೊತಾ ಇದ್ದೀನಿ, ರಿಕ್ವೆಸ್ಟ್ ಬಿಟ್ಟರೆ ಇಲ್ಲಿ ಆಡಳಿತ ಇದೇನು ಇಲ್ಲ. ಓಕೆ.